ಹಾಸನ ಜಿಲ್ಲಾ ಚುಟುಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿರಿಯ ಕವಯಿತ್ರಿ ರತ್ನ ಹಾಲಪ್ಪಗೌಡ ಅವರನ್ನು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಶ್ರೀ ಮಡ್ಡಿಕೆರೆ ಗೋಪಾಲ್ ಅವರು ಗುರುವಾರ ರತ್ನ ಹಾಲಪ್ಪಗೌಡ ಅವರ ನಿವಾಸಕ್ಕೆ ತೆರಳಿ ಸನ್ಮಾನಿಸಿದರು. ತಾವು ಚುಟುಕು ಸಾಹಿತ್ಯ ಪರಿಷತ್ನಲ್ಲಿ ತುಂಬ ಕೆಲಸಗಳು ಅಂದರೆ ಸಾಹಿತ್ಯಪರ ಕೆಲಸ ಜಾಸ್ತಿ ಮಾಡಿದ್ದೀನಿ. ಚುಟುಕು ಸಾಹಿತ್ಯದಲ್ಲಿದ್ದು ಮಾಡ್ತಿರೋದ್ರಿಂದ ಹಾಸನ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದವರು ಸಮ್ಮೇಳನ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಅವರು ಎಲ್ಲರೂ ಸೇರಿ ತೀರ್ಮಾನ ಮಾಡಿ ನಮ್ಮನ್ನು ಚುಟುಕು ಸಾಹಿತ್ಯ ಪರಿಷತ್ತಿನ ಸರ್ವಾಧ್ಯಕ್ಷೆಯನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಆಗ್ತಿದೆ. 28ನೇ ತಾರೀಕಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ತಮ್ಮ ಚುಟುಕು ಸಾಹಿತ್ಯದ ಬಗ್ಗೆ ತಾವು ಯಾವ್ಯಾವ ಕೃತಿಗಳನ್ನ ರಚನೆ ಮಾಡಿದ್ದೀರಿ ಮೇಡಮ್? ಎಷ್ಟು? ಸುಮಾರು 22 ಮೇಲಾಗಿದೆ. ದೊಡ್ಡರಂಗೇಗೌಡರದ್ದು ತಂದಿದ್ದೀನಿ. ಸಿದ್ಧಗಂಗಾ ಸ್ವಾಮೀಜಿಯವ್ರ ಬಗ್ಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ, ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ, ನಾನೇ ಸ್ವರಚಿತ ಚುಟುಕುಗಳು ಇದ್ದಾವೆ. ಚುಟುಕು ಚಿಂತನ ನಾನು ಕೆನಡಾದಲ್ಲಿ ಇದ್ದಾಗಲೇ ಮಾಡ್ತಿದ್ದೆ. ಆದರೆ ಮೈಸೂರಿಗೆ ಬಂದಮೇಲೆ ನನಗೆ ತುಂಬ ಇಲ್ಲಿ ಎಲ್ಲ ಬರೆಯೋದು ಮತ್ತು ಕಾರ್ಯಕ್ರಮಗಳಲ್ಲಿ ಚುಟುಕು ಕವನ ವಚನ ಎಲ್ಲ ಓದೋದು ಮಾಡೋದು ನೋಡಿ ನಾನೇ ಯಾಕೆ ಬರಿಬಾರ್ದು ಮಾಡಬಾರ್ದು ಅಂತ ಇಲ್ಲಿ ಬಂದಮೇಲೆ ಪುಸ್ತಕಗಳನ್ನು ಬರೆಯೋದು ಜಾಸ್ತಿ ಮಾಡ್ಕೊಂಡು ಪುಸ್ತಕಗಳನ್ನು ಒಂದೇ ಸಮ ಬಂದೆ. ಕೆನಡಾದಲ್ಲಿ ಬರೀತಿದ್ರಲ್ಲ, ಸುಮ್ಮನೆ ಬರೆದು ಇಟ್ಕೊಳ್ತಿದ್ರ ಅಥವಾ ಪ್ರಕಟಣೆ ಕೊಡ್ತಾ ಇದ್ರ? ಇಲ್ಲ ಸರ್, ಅಲ್ಲಿ ಕೊಡ್ತಿರ್ಲಿಲ್ಲ. ಬರೆದು ನಮ್ಮ ಮನೆಯವ್ರಿಗೆ ತೋರಿಸ್ತಿದ್ದೆ. ಅಪ್ರಿಷಿಯೇಟ್ ಮಾಡ್ತಿದ್ರು. ಇದೇ ಥರ ಬರೀ ಮತ್ತೆ ಬಿಸಾಕ್ಬೇಡ ಅಂತ ಹೇಳ್ತಿದ್ರು. ಅಂದರೆ ತಮ್ಮ ಚುಟುಕುಗಳು ಕನ್ನಡದ ಬಹುತೇಕ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆಯಾ? ಪ್ರಕಟ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೇ ಪುಸ್ತಕಗಳನ್ನು ಮಾಡಿ ಮತ್ತೆ ಚುಟುಕು ಸಾಹಿತಿಗಳು ಬರೆಯೋರಿಗೆ ಎನ್ಕರೇಜ್ ಕೊಟ್ಟಿದ್ದೀನಿ. ಮತ್ತೆ ಹೊಸದಾಗಿ ಬರೆಯೋರಿಗೆ ವೇದಿಕೆ ಕೊಟ್ಟಿದ್ದೀನಿ. ಹೊಸದಾಗಿ ಪುಸ್ತಕಗಳು ಚುಟುಕು ಸಾಹಿತ್ಯ ಪುಸ್ತಕಗಳನ್ನು ಮಾಡೋರಿಗೂ ಸಹಿತ ನಾನು ಸ್ವಲ್ಪ ಸರ್, ಇವತ್ತು ತಾವು ಹಾಸನ ಜಿಲ್ಲಾ ಚುಟುಕು ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ರತ್ನ ಮೇಡಮ್ ಅವರಿಗೆ ಸನ್ಮಾನ ಮಾಡಿದ್ದೀರಿ. ಏನು ಸರ್ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಈಗ ನಮಗೆ ಹೆಮ್ಮೆ. ಒಬ್ಬರು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಕನ್ನಡವನ್ನು ಕಟ್ಟಿ ಅಮೇರಿಕ ದೇಶದಲ್ಲಿಯೂ ಭಾಗವನ್ನು ಆರಿಸಿ ಮತ್ತು ಇನ್ನು ಅಲ್ಲಿಯೂ ಸಹ ಕನ್ನಡದ ಭಾಗವನ್ನು ಆರಿಸಿ ನಿರಂತರವಾಗಿ ಅಲ್ಲಿ ಕನ್ನಡ ಪರ ಸಂಘಟನೆಗಳನ್ನು ಕಟ್ಟಿಕೊಂಡು ಅಲ್ಲಿ ಇಲ್ಲಿನ ಕನ್ನಡಿಗರನ್ನ ಅಲ್ಲಿ ಕರೆಸಿ ಅಲ್ಲಿ ಕನ್ನಡದ ಉಜ್ವಲತೆಯನ್ನು, ಅದರ ಪ್ರಭಾವವನ್ನು, ಅದರ ಹಿರಿತನವನ್ನು ಸಾರಿದ ಸೋದರಿ ರತ್ನ ಹಾಲಪ್ಪಗೌಡರು ಮತ್ತೆ ಈ ಕನ್ನಡದ ಸೆಳೆತದಿಂದ ಬೆಂಗಳೂರಿನಲ್ಲಿ ನಡೆಸ್ಬೋದಾಗಿತ್ತು, ಅಮೇರಿಕದಲ್ಲಿ ಅವ್ರ ಮಕ್ಕಳಿದ್ದಾರೆ ಅಲ್ಲಿರ್ಬೋದಾಗಿತ್ತು. ಆದರೆ ಮೈಸೂರು ಒಂದು ರೀತಿ ಸಾಹಿತ್ಯದ ತಾಣ, ಸಾಂಸ್ಕೃತಿಕ ತವರೂರು ಅಂತ ತಿಳ್ಕೊಂಡು ಇಲ್ಲೇ ಬಂದು ಮನೆ ಕಟ್ಕೊಂಡು ಮತ್ತೆ ಇಲ್ಲೇ ನೆಲೆಸಿದ್ದಾರೆ. ಭಾರಿ ಖುಷಿ ಆಗುತ್ತೆ. ಅವರ ಆ ವಯಸ್ಸು ಏನು ವಯಸ್ಸೇನಾಗಿಲ್ಲ, ಆದ್ರೂ ಹೆಣ್ಮಕ್ಳಿಗೆ 50 ವರ್ಷ ಆದಮೇಲೆ ನಮ್ಮದೆಲ್ಲ ಮಗ್ದು ಆಯಿತು ಅಂತ ಹೇಳ್ಬಿಟ್ಟು ಮಕ್ಕಳು ಮನೆ ಮಠ ಅಂತೇಳಿ ಹೊರಗಡೆ ಹೋಗ್ಬಿಡ್ತಾರೆ, ಅಥವಾ ಇನ್ನೇನು ಅವರ ಚಿಂತನೆಯೇ ಬೇರೆ ಆಗಿಬಿಡುತ್ತೆ. ಆದರೆ ಈ ಸೋದರಿ ಹಾಗೆ ತಿಳ್ಕೊಂಡಿಲ್ಲ. ನನ್ನ ನಡನಾಟಗಳಲ್ಲಿ ರಕ್ತ ಹರಿದಾಡುವವರೆಗೂ ಕನ್ನಡದ ಸೇವೆಯನ್ನು ಮಾಡ್ತಾನೆ, ನುಡಿ ಸೇವೆಯನ್ನು ಮಾಡ್ತಾನೆ, ಜಲ ನೆಲದ ಬಗ್ಗೆ ಮಾತಾಡ್ತಾನೆ. ಒಂದು ಪತ್ರಿಕೆ ಅಂತ ಅಂದ್ಕೊಂಡು ಮಹಿಳಾ ಬರಹಗಾರ್ತಿಯರಿಗೆ, ಮಹಿಳಾ ಸಾಧಕಿಯರಿಗೆ ಹೆಚ್ಚು ಒಲವು ತೋರಿಸುವುದರ ಮೂಲಕ ಅವರಿಗೆ ಶಕ್ತಿ ನೀಡುವಂಥ ಕೆಲಸವನ್ನು ಕೌಸ್ತುಭ ಪತ್ರಿಕೆಯಿಂದ ಅವ್ರು ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಆ್ಯಕ್ಚುಲಿ ಮೈಸೂರು ಜಿಲ್ಲೆಯಿಂದ ಅವ್ರನ್ನ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಮಾಡಬೇಕಾಗಿತ್ತು. ಆದರೆ ತೊಂದರೆ ಇಲ್ಲ, ಅವರು ವಿಶ್ವಮಾನವರು, ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿದ್ದು ಕನ್ನಡ ಕಟ್ಟಿದಂಥವ್ರು. ಅವರು ಎಲ್ಲಿ ಮಾಡಿದ್ರು ಅದು ನ್ಯಾಯ ಅಂತ ತಿಳ್ಕೊಂಡು ಹಾಸನದಲ್ಲಾದರೂ ಮಾಡ್ತಾ ಇದ್ದಾರಲ್ಲ ಅಂತ ತೃಪ್ತಿ ಇದೆ. ಹಾಗಾಗಿ ಅವರಿಗೆ ಗೌರವ ದ್ಯೋತಕವಾಗಿ ಸರ್ವಾಧ್ಯಕ್ಷರ ಆಯ್ಕೆ ಸುಲಭದ ಕೆಲಸ ಅಲ್ಲ. ಅವ್ರ ಸಾಧನೆಯನ್ನು ತಿಳ್ಕೊಂಡೇ ಮಾಡಿರ್ತಾರೆ. ನಮಗೂ ಇನ್ನೂ ಸಾಧನೆ ಅವ್ರು ಹೇಳಲ್ಲ ಜಾಸ್ತಿ, ಇನ್ನೂ ಬೇರೆ ಬೇರೆ ಕೆಲಸಗಳನ್ನು ತುಂಬ ತ್ಯಾಗ ಮಾಡಿದ್ದಾರೆ. ಇವನ್ನೆಲ್ಲ ಹೆಚ್ಚು ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅವರು. ನನ್ನ ಕೈಲಾಸ ಸೇವೆಯನ್ನು ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ತಾ ಇರ್ತಾರೆ. ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರ್ತಾರೆ. ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ
ಅಧ್ಯಕ್ಷರಾಗಿಯೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ. ಬರುವ ಸಂದರ್ಭದಲ್ಲಿ ನಾವು ಈ ಸಮ್ಮೇಳನ ಮಾಡಬೇಕು, ಜಿಲ್ಲಾ ಸಮ್ಮೇಳನ. ಅವಾಗೆಲ್ಲ ಅವರೇ ಕಾತುರದಿಂದ ಕಾಯ್ತಾ ಇದ್ದಾರೆ ಯಾವಾಗ ಮಾಡೋಣ ಅಂತೇಳಿ. ಅಷ್ಟೊಂದು ಆಸಕ್ತಿ ಇದೆ ಅವರಿಗೆ. ಆಮೇಲೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಮತ್ತು ಧೈರ್ಯ ಇದೆ. ಆಮೇಲೆ ಅವರೇನು ಯಾವುದಕ್ಕೂ ಏನು ಬೇಸರ ಮಾಡ್ಕೊಳ್ಳಲ್ಲ. ನೀವು ಸಮ್ಮೇಳನದ ಅಧ್ಯಕ್ಷ ಮಾಡ್ತಾರೆ ಅಂತೇಳಿ ಹಿರಿಯರಿ ಹಿಗ್ಗೋದು ಇಲ್ಲ, ಆಗಿಲ್ಲ ಅಂತಂದ್ರೆ ಕುಗ್ಗೋದು ಇಲ್ಲ. ಅವರು ಸಮಾನ ಚಿಂತನೆಯನ್ನು, ಸಮಾನ ಇದನ್ನು ಮೈಯಲ್ಲಿ ಮನಸ್ಸಿನಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವರು ನಮ್ಮ ಕರ್ತವ್ಯ ಇದೆ ಅಂತ ಹೇಳ್ಕೊಂಡು ಅವರು ಈ ಕನ್ನಡದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಹಿರಿಮೆ ಅವರಿಗಿದೆ. ಆ ಕಾರಣಕ್ಕೆ ಅವ್ರನ್ನ ಗೌರವ ಸಲ್ಲಿಸಲಿಕ್ಕೆ, ಯಾಕಂದರೆ ನಾಡಿದ್ದು ಸಮ್ಮೇಳನದ ಅಧ್ಯಕ್ಷರಾಗಿ ಹೋಗ್ತಾ ಇದ್ದಾರೆ. ಮತ್ತು ಸಿಗ್ತಾರಲ್ಲ, ನಾಳೆ ನಾಡು ಸಿಗ್ತಾರಲ್ವ ಅನ್ನೋ ಕಾತರದಿಂದ ನಾವಿವತ್ತು ತುರ್ತಾಗಿ ಅವರಿಗೊಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಇಲ್ಲಿ ಬಂದಿದ್ದೇವೆ. ನಮಗೆಲ್ಲ ಹೆಮ್ಮೆ ಅನ್ನಿಸ್ತಾ ಇದೆ. ಧನ್ಯವಾದ.